ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕಿಸಿದ ಡಿಕೆಶಿಗೆ ಭಾರೀ ಹಿನ್ನಡೆ. ಹಠ ಹಿಡಿದು ಅಂದುಕೊಂಡದ್ದನ್ನ ಸಾಧಿಸಿದ ತ್ರಿಮೂರ್ತಿಗಳು. ಡಿಕೆಶಿ ವಿರುದ್ಧ ಸಮರ ಗೆದ್ದಿದ್ದೇಗೆ ದಲಿತ ಸಚಿವರು. ರಣತಂತ್ರ ಮಾಡಿ ಮೇಲುಗೈ ಸಾಧಿಸಿದ ಸಿದ್ದು ಬಣ. ತೆರೆಮರೆಯಲ್ಲಿದ್ದು ದಾಳ ಉರುಳಿಸಿದ್ದು ಯಾರೆಲ್ಲ? ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಬೆಳವಣಿಗೆಗಳು ನಡೆಯುತ್ತಾ ಇವೆ. ಸಿಎಂ ಕುರ್ಚಿ ವಿಚಾರ, ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ವಿಚಾರ ಹೆಚ್ಚು ಸದ್ದು ಮಾಡುತ್ತಾ ಇವೆ. ಇದರ ನಡುವೆಯೇ ಡಿಸಿಎಂ ಡಿಕೆಶಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಡಿಕೆಶಿ ಸಿಎಂ ಪಟ್ಟದ ಆಸೆಗೆ ಈಗಾಗಲೇ ತಣ್ಣೀರು ಬಿದ್ದಿದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕುತ್ತು ಬರುವ ಸಂದರ್ಭ ಬಂದಿದೆ. ಇದರ ನಡುವೆ ಇನ್ನೊಂದು ವಿಚಾರದಲ್ಲೂ ಡಿಕೆಶಿಗೆ ಭಾರೀ ಹಿನ್ನಡೆ ಉಂಟಾಗಿದೆ. ಡಿಕೆಶಿ ನಿಲ್ಲಿಸಿದ್ದ ಸಮಾವೇಶಕ್ಕೆ ದೆಹಲಿಯಿಂದಲೇ ಗ್ರೀನ್ ಸಿಗ್ನಲ್. ಫಲಿಸಿದ ತ್ರಿಮೂರ್ತಿಗಳ ರಣತಂತ್ರ, ಯಾರಿಂದ ಯಾರಿಗೆ ಚಕ್ಮೆ. ಹೈಕಮಾಂಡ್ ಮುಂದೆ ಗೆದ್ದಿದ್ಯಾರು? ಹಠ ಹಿಡಿದು ಕೂತವರ ಕಥೆ ಏನಾಯ್ತು? ಡಿಕೆ ಶಿವಕುಮಾರ್ ಟ್ರಬಲ್ ಶೂಟರ್, ಹೈಕಮಾಂಡ್ಗೆ ಫೇವರಿಟ್ ಲೀಡರ್. ಡಿಕೆಶಿ ಅಂದುಕೊಂಡಿದ್ದನ್ನ ಸಾಧಿಸೋ ಛಲಗಾರ. ಡಿಕೆಶಿ ಹೇಳಿದ್ರೆ ಅದನ್ನ ಹೈಕಮಾಂಡ್ ಸಹ ಕೇಳುತ್ತೆ ಅನ್ನೋ ಮಾತುಗಳಿವೆ. ಅದು ನಿಜವೂ ಹೌದು. ಕೆಲವೇ ದಿನಗಳ ಹಿಂದೆ ಡಿಕೆಶಿ ತಮ್ಮ ವಿರೋಧಿ ಬಣಕ್ಕೆ ಶಾಕ್ ಕೊಟ್ಟಿದ್ರು. ಡಿನ್ನರ್ ಪಾಲಿಟಿಕ್ಸ್ ಮಾಡ್ತಾ ಇರೋದು ತಮ್ಮ ವಿರುದ್ಧವೇ ಅನ್ನೋದನ್ನ ಅರಿತಿದ್ದ ಡಿಕೆಶಿ ಒಂದು ಫೋನ್ ಕಾಲ್ ಮೂಲಕ ದಲಿತ ನಾಯಕರ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಿಸಿದ್ರು. ಅಷ್ಟೇ ಅಲ್ಲ, ದಲಿತ ಸಮಾವೇಶ ಮಾಡಬೇಕು ಅಂದುಕೊಂಡಿದ್ದ ಸಚಿವರಿಗೂ ಡೈನಮೈಟ್ ಇಟ್ಟಿದ್ರು. ದಲಿತ ಸಮಾವೇಶ ಮಾಡೋದೇ ಬೇಡ ಅಂತ ಹೈಕಮಾಂಡ್ ಕೈಯಲ್ಲಿ ಹೇಳಿಸಿದ್ರು. ಹೀಗೆ ತಮ್ಮ ವಿರೋಧಿಗಳಿಗೆ ಎರಡೆರಡು ಶಾಕ್ ಕೊಟ್ಟಿದ್ದ ಡಿಕೆಶಿಗೆ ಈಗ ತ್ರಿಮೂರ್ತಿಗಳು 3 ಶಾಕ್ ಕೊಟ್ಟಿದ್ದಾರೆ. ಡಿಕೆಶಿಗೆ ಡೈನಮೈಟ್ ಇಟ್ಟ ದಲಿತ ಸಚಿವರು ಡಿಸಿಎಂ ವಿರುದ್ಧ ಮೇಲುಗೈ ಸಾಧಿಸಿದ್ದಾರೆ. ಒಂದು ರೀತಿಯಲ್ಲಿ ತ್ರಿಮೂರ್ತಿಗಳು ಚಮತ್ಕಾರವನ್ನೇ ಮಾಡಿದ್ದಾರೆ. ಕೆಲವೇ ದಿನಗಳ ಹಿಂದೆ ರಹಸ್ಯ ಸಭೆಗಳನ್ನ ಮಾಡಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬಳಿಯೂ ಚರ್ಚೆ ನಡೆಸಿದ್ದ ಸಚಿವರು ಈಗ ದೆಹಲಿಗೂ ಹೋಗಿ ತಾವು ಅಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ. ಆ ಮೂಲಕ ಡಿಕೆಶಿ ವಿರುದ್ಧ ಮೇಲುಗೈ ಸಾಧಿಸಿದ್ದಾರೆ. ಎಸ್, ದಲಿತ ಸಚಿವರೆಲ್ಲ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯರನ್ನ ಹೊತ್ತು ಮೆರೆಸಲು ಮುಂದಾಗಿ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಬಾರದು, ಸಿದ್ದು 5 ವರ್ಷ ಸಿಎಂ ಆಗಿರಬೇಕು ಅಂತ ಪಟ್ಟು ಹಿಡಿದು ಅದಕ್ಕಾಗಿ ನಾನಾ ರೀತಿಯ ಕಸರತ್ತುಗಳನ್ನ ಮಾಡುತ್ತಾ ಇದ್ದಾರೆ. ಸಿದ್ದರಾಮಯ್ಯರಿಂದ ಸಿಎಂ ಸ್ಥಾನ ಪಡೆದುಕೊಳ್ಳಲು ಡಿಕೆಶಿ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿ ಡಿಕೆಶಿ ದರ್ಬಾರ್ಗೆ ಬ್ರೇಕ್ ಹಾಕಿಸಬೇಕು ಅಂತ ದಲಿತ ಸಚಿವರು ಪ್ರಯತ್ನ ಪಟ್ಟಿದ್ರು. ಅದೇ ನಿಟ್ಟಿನಲ್ಲಿ ದಲಿತರ ಡಿನ್ನರ್ ಮೀಟಿಂಗ್ಗಳು ಜೋರಾಗಿ ನಡೆದಿದ್ವು. ಅಷ್ಟೇ ಅಲ್ಲದೆ ದಲಿತ ಸಮಾವೇಶ ಮಾಡೋ ಮೂಲಕ ಶಕ್ತಿ ಪ್ರದರ್ಶನ ಮಾಡಬೇಕು, ಸಿಎಂ ಬದಲಾವಣೆಯಾದರೆ ದಲಿತರಿಗೆ ಸಿಎಂ ಸ್ಥಾನ ಸಿಗಬೇಕು ಅಂತ ಒತ್ತಾಯಿಸಲು ತೀರ್ಮಾನಿಸಿದ್ರು. ಅಷ್ಟೇ ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ತಮ್ಮನ್ನೇ ಪರಿಗಣಿಸಬೇಕು ಅಂತ ಬೇಡಿಕೆ ಇಡಲು ಮುಂದಾಗಿದ್ರು. ಇದನ್ನೆಲ್ಲ ತಿಳಿದುಕೊಂಡು ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ದೂರು ಕೊಡೋ ಮೂಲಕ ದಲಿತ ಸಚಿವರ ಡಿನ್ನರ್ ಮೀಟಿಂಗ್ ಮತ್ತು ದಲಿತ ಸಮಾವೇಶ ಎರಡಕ್ಕೂ ಬ್ರೇಕ್ ಬೀಳುವಂತೆ ಮಾಡಿದ್ರು. ದಲಿತ ಸಚಿವರ ಸಭೆಗಳು, ಅವರು ಮಾಡಲು ತೀರ್ಮಾನಿಸಿರೋ ಸಮಾವೇಶ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸುತ್ತೆ, ಬಣ ರಾಜಕೀಯಕ್ಕೆ ಇಂಬು ಕೊಡುತ್ತೆ. ಅದಕ್ಕೆ ದಲಿತ ನಾಯಕರ ಸಭೆ ಮತ್ತು ಸಮಾವೇಶಗಳನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಡಿಕೆಶಿ ಹೈಕಮಾಂಡ್ ಬಳಿ ಕೇಳಿಕೊಂಡಿದ್ರು. ಅದರಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯ ನಾಯಕರಿಗೆ ಪತ್ರ ಬರೆದು ಡಿನ್ನರ್ ಸಭೆಗಳನ್ನ ನಿಲ್ಲಿಸಿ ದಲಿತ ಸಮಾವೇಶವನ್ನ ಮುಂದೂಡಿ ಅಂತ ತಾಕೀತು ಮಾಡಿದ್ರು. ಇದರಿಂದ ಕೆರಳಿದ್ದ ದಲಿತ ಸಚಿವರು ಈಗ ದೆಹಲಿಗೆ ಹೋಗಿ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ತೆಗೆದುಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಹೈಕಮಾಂಡ್ ವಾರ್ನಿಂಗೂ ಸೊಪ್ಪು ಹಾಕದೆ ಇತ್ತೀಚೆಗೆ ರಹಸ್ಯ ಸಭೆಗಳನ್ನೂ ನಡೆಸಿದ್ರು. ಎಸ್, ಡಿಕೆ ಶಿವಕುಮಾರ್ ಅಂದ್ರೇನೆ ಕೆಂಡಕಾರೋ ಕೆಲವು ನಾಯಕರು ತಾವು ಮಾಡಲು ತೀರ್ಮಾನಿಸಿದ್ದ ಸಮಾವೇಶಕ್ಕೆ ಬ್ರೇಕ್ ಬೀಳುತ್ತಾ ಇದ್ದಂತೆ ಉರಿದುರಿದು ಬಿದ್ದಿದ್ರು. ಅರೆ, ಡಿಕೆಶಿ ತಮ್ಮ ವಿರುದ್ಧ ಮೇಲುಗೈ ಸಾಧಿಸಿಬಿಟ್ರಲ್ಲ ಅಂತ ಕೈ ಹಿಸುಕೊಂಡಿದ್ರು.
ಅದರಲ್ಲೂ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಅಂತೂ ಅದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ಬಿಟ್ಟಿದ್ರಂತೆ. ಆಗಿದ್ದಾಗಲೇ ಡಿಕೆಶಿ ವಿರುದ್ಧವಾಗಿ ನಾವು ಈ ಸಮಾವೇಶವನ್ನ ಮಾಡಲೇಬೇಕು, ಡಿಕೆಶಿಗೆ ಟಕ್ಕರ್ ಕೊಡಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ರಂತೆ. ಅದಕ್ಕಾಗಿ ದಲಿತ ನಾಯಕರ ಜೊತೆಗೆ ಆಗಿಂದಾಗೆ ಮಾತಾಡಿ ರಣತಂತ್ರಗಳನ್ನು ರೆಡಿ ಮಾಡಿದ್ರಂತೆ. ಇತ್ತೀಚೆಗೆ ದಾವಣಗೆರೆಯಲ್ಲಿ ನಡೆದ ವಾಲ್ಮೀಕಿ ಜಾತ್ರೆಯಲ್ಲೂ ಇದೇ ವಿಚಾರದ ಬಗ್ಗೆ ದಲಿತ ನಾಯಕರು ರಹಸ್ಯ ಸಭೆಗಳನ್ನ ಮಾಡಿದ್ದು ಅಂದೇ ಹೈಕಮಾಂಡ್ ಬಳಿ ಹೋಗುವ ತೀರ್ಮಾನವನ್ನೂ ಮಾಡಿದ್ರಂತೆ. ಅದರಂತೆ ಈಗ ಕೆಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ತಾವು ಅಂದುಕೊಂಡಿದ್ದನ್ನ ಸಾಧಿಸಿಕೊಂಡು ಬಂದಿದ್ದಾರೆ. ಸರಣಿ ಸಭೆಗಳನ್ನ ಮಾಡಿ ದೆಹಲಿಗೆ ತೆರಳಿದ್ದ ಸತೀಶ್ ಮತ್ತು ರಾಜಣ್ಣ ದೆಹಲಿಯಲ್ಲೇ ಠಿಕಾಣಿ ಹೂಡಿ ಭಾರೀ ರಣತಂತ್ರಗಳನ್ನ ಮಾಡಿ ಈಗ ದಲಿತರ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಡಿಸಿಕೊಂಡು ಬಂದಿದ್ದಾರೆ. ಹೈಕಮಾಂಡ್ ಬಳಿ ದಲಿತ ಸಮಾವೇಶದ ಅಗತ್ಯತೆ ಏನು ಅನ್ನೋದನ್ನ ವಿವರಿಸಿದ್ದ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದು ಒಪ್ಪಿಗೆ ಪಡೆದುಕೊಂಡು ಬಂದಿದ್ದಾರೆ. ಡಿಕೆಶಿ ವಿರೋಧದ ನಡುವೆಯೂ ಈಗ SC/ST ಸಮಾವೇಶಕ್ಕೆ ವರಿಷ್ಠರು ಅನುಮತಿ ಕೊಟ್ಟಿದ್ದು ಇದರಿಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಭಾರೀ ಹಿನ್ನಡೆಯಾದಂತಾಗಿದೆ. ರಾಜ್ಯದಲ್ಲಿ ಡಿಕೆಶಿಯ ಪ್ರತಿ ನಡೆಗೂ ಅವರು ಕಣ್ಣಿಟ್ಟ ಹುದ್ದೆಗಳಿಗೂ ಪ್ರತಿಸ್ಪರ್ಧಿಯಾಗಿ ನಿಂತುಕೊಳ್ತಾ ಇರೋ ಸತೀಶ್ ಜಾರಕಿಹೊಳಿ ಈಗ ಡಿಕೆಶಿಗೆ ಹಿನ್ನಡೆ ಉಂಟಾಗುವಂತೆ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದ್ದನ್ನೆಲ್ಲ ನಾವು ಒಪ್ಪಿಕೊಳ್ಳಬೇಕಾಗಿಲ್ಲ, ಕೆಲವೊಂದು ವಿಚಾರಗಳಲ್ಲಿ ಹೈಕಮಾಂಡ್ ಸಹ ನಮ್ಮ ಮಾತು ಕೇಳಬೇಕಾಗುತ್ತೆ ಅಂತ ದಲಿತ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದ ಸತೀಶ್ ಜಾರಕಿಹೊಳಿ ಈಗ ಹೈಕಮಾಂಡ್ಗೆ ದಲಿತ ಸಮಾವೇಶದ ಅವಶ್ಯಕತೆಯನ್ನ ವಿವರಿಸಿ ಅದಕ್ಕೆ ಗ್ರೀನ್ ಸಿಗ್ನಲ್ ತೆಗೆದುಕೊಂಡಿದ್ದಾರೆ. ದಲಿತ ಸಮಾವೇಶದ ಅಗತ್ಯವನ್ನ ಕೇಂದ್ರ ನಾಯಕರ ಗಮನಕ್ಕೆ ತಂದಿದ್ದೇವೆ, ಕೇಂದ್ರದ ನಾಯಕರನ್ನು ಸಮಾವೇಶಕ್ಕೆ ಕರೆಸುತ್ತೇವೆ, ಮುಂದಿನ ದಿನಗಳಲ್ಲಿ ಸಮಾವೇಶಕ್ಕೆ ಬರುತ್ತೇವೆ ಅಂತ ಹೇಳಿದ್ದಾರೆ. ಪಕ್ಷದ ವೇದಿಕೆಯಲ್ಲಿಯೇ ಸಮಾವೇಶ ಮಾಡುತ್ತೇವೆ ಅಂತ ದೆಹಲಿಯಲ್ಲಿರೋ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಕೇಳೋದ್ರಲ್ಲಿ ತಪ್ಪೇನಿದೆ ನೋಡಿ, ದಲಿತರು ಕೇಳಬಹುದು, ಇನ್ನೊಬ್ರು ಕೇಳಬಹುದು, ಅಲ್ಪಸಂಖ್ಯಾತರು ಕೇಳಬಹುದು, ಕೇಳೋದ್ರಲ್ಲಿ ತಪ್ಪಿಲ್ಲ. ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೇನೆ, ಕೇಳ್ತಕ್ಕಂಥದ್ದು ಎಲ್ಲರೂ ಕೂಡ ಹಕ್ಕು. ಅಂತಿಮವಾಗಿ ಕೇಂದ್ರದ ನಮ್ಮ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಮಾಡ್ತಾರೋ ಆ ನಿರ್ಣಯ ಜಾರಿ ಆಗ್ತದೆ, ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರುತ್ತೆ. ಈಗ KPCC ಅಧ್ಯಕ್ಷರು ಇನ್ನೊಬ್ರು ಎಲ್ಲರನ್ನೂ ಕೂಡ ಕೇಳಿ ಮಾಡೋಕ್ಕಾಗೋದಿಲ್ಲ, ಕೇಳಬೇಕಾದವ್ರನ್ನ ಕೇಳ್ತೀವಿ. KPCC ಅಧ್ಯಕ್ಷರು ದೊಡ್ಡವರು, AICC ಅವರು ದೊಡ್ಡವರು, ಅದರಿಂದ AICC ಅವ್ರ ಗಮನದಲ್ಲಿದೆ, ತಂದಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಇದ್ದಾರೆ ಅಂತಕ್ಕಂಥ ಒಂದು ಸಂತೋಷ ನಮಗಿದೆ. ಎಸ್, ಕಾಂಗ್ರೆಸ್ ಹೈಕಮಾಂಡ್ ಈಗ ದಲಿತ ನಾಯಕರ ಮಾತಿಗೆ ಎಸ್ ಅಂದಿದ್ಯಂತೆ. ಸಮಾವೇಶವನ್ನ ನೀವು ಮಾಡಬಹುದು, ಪಕ್ಷದ ವೇದಿಕೆಯಲ್ಲೇ ಸಮಾವೇಶ ನಡೆಸಿ ಅಂತ ಹೇಳಿದ್ಯಂತೆ. ಹಾಗಾಗಿ ಫುಲ್ ಖುಷಿಯಾಗಿರೋ ಸಚಿವರು ದಲಿತ ಸಮಾವೇಶಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲು ತೀರ್ಮಾನಿಸಿದ್ದು ಚಿತ್ರದುರ್ಗ, ದಾವಣಗೆರೆ ಅಥವಾ ಹುಬ್ಬಳ್ಳಿಯಲ್ಲಿ ಸಮಾವೇಶ ನಡೆಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಮೊದಲು ಬೇಡ ಎಂದಿದ್ದ ಹೈಕಮಾಂಡ್ ಈಗ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಇತ್ತೀಚೆಗಷ್ಟೇ ಜಿ ಪರಮೇಶ್ವರ್ ಅವರು AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ದಲಿತ ಸಮಾವೇಶ ಮಾಡಬೇಕಾದ ಅನಿವಾರ್ಯತೆ ಬಗ್ಗೆ ವಿವರಿಸಿದ್ರು. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿಯಾಗಿದ್ರು. ಮತ್ತೊಂದು ಕಡೆ ಕೆಎನ್ ರಾಜಣ್ಣ ಸಹ ಹೈಕಮಾಂಡ್ ಬಳಿ ದಲಿತ ಸಮಾವೇಶಕ್ಕೆ ಒತ್ತಾಯ ಮಾಡಿದ್ದಾರೆ. ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕಿದ್ದರಿಂದ ದಲಿತರು ಆಕ್ರೋಶಗೊಂಡಿದ್ದಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಹೊಡೆತ ಬೀಳಬಹುದು ಅನ್ನೋದನ್ನ ನಾಯಕರು ಮನವರಿಕೆ ಮಾಡಿಕೊಟ್ಟಿದ್ದು ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಪಡೆದುಕೊಂಡಿದ್ದಾರೆ. ದಲಿತ ಸಮಾವೇಶ ಮಾಡಬೇಕು, ಆ ಮೂಲಕ ಶಕ್ತಿ ಪ್ರದರ್ಶನ ಮಾಡಿ ಹೈಕಮಾಂಡ್ ಗಮನ ಸೆಳೆಯಬೇಕು ಅಂತ ಕಾಂಗ್ರೆಸ್ನ ದಲಿತ ಸಚಿವರು ತೀರ್ಮಾನಿಸಿದ್ರು. ಮಾಡಲೇಬೇಕು, ಅದರಿಂದ ಕಾರ್ಯಸಾಧನೆ ಆಗುತ್ತೆ ಅನ್ನೋ ಉದ್ದೇಶ ಯಾವ ನಾಯಕರಿಗೂ ಇರಲಿಲ್ಲ. ಆದರೆ ಸಮಾವೇಶಕ್ಕೆ ಸಿದ್ಧತೆಯಾಗೋ ಮುನ್ನವೇ ಡಿಕೆಶಿ ಎಂಟ್ರಿಯಾಗಿ ಬ್ರೇಕ್ ಹಾಕಿಸಿದ್ರು. ಅಲ್ಲಿಂದ ಶುರುವಾಯಿತು ದಲಿತ ಸಚಿವರ ಸಮರ. ಡಿಕೆಶಿ ಯಾಕೆ ಇದಕ್ಕೆ ಎಂಟ್ರಿ ಆದ್ರು, ಅವರ ಮಾತನ್ನ ಹೈಕಮಾಂಡ್ ಕೇಳೋದ್ಯಾಕೆ ಅಂತ ಸಿಟ್ಟಾದ ಸಾಹುಕಾರ್ ದಲಿತ ಸಮಾವೇಶವನ್ನ ಮಾಡಲೇಬೇಕು, ಆ ಮೂಲಕ ನಮಗೂ ಶಕ್ತಿ ಇದೆ ಅನ್ನೋದನ್ನ ತೋರಿಸಬೇಕು ಅಂತ ಹಠಕ್ಕೆ ಬಿದ್ದಿದ್ರು. ಅದಕ್ಕೆ ಪರಮೇಶ್ವರ್, ರಾಜಣ್ಣ ಎಲ್ಲ ಸೈಲೆಂಟ್ ಆದ್ರೂ ಬಿಡದೆ ಅವರ ಜೊತೆ ಮಾತುಕತೆ ನಡೆಸಿ ಹೇಗೆ ರಣತಂತ್ರ ಮಾಡಬೇಕು, ಏನು ಮಾಡಿದ್ರೆ ಪರ್ಮಿಷನ್ ಸಿಗುತ್ತೆ ಅನ್ನೋದನ್ನ ಲೆಕ್ಕಾಚಾರ ಮಾಡಿ ಈಗ ಕೊನೆಗೂ ತಾನು ಬಯಸಿದ್ದನ್ನ ಗಳಿಸಿದ್ದಾರೆ, ಅಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಲವೇ ದಿನಗಳ ಹಿಂದೆ DCM DK ಶಿವಕುಮಾರ್
ತಗ್ಗೋದೇ ಇಲ್ಲ ಅಂತ ಗೂಳಿ ರೀತಿ ಮುನ್ನುಗ್ತಾ ಇದ್ರು. ಆದ್ರೆ ಈಗ ಸತೀಶ್ ಜಾರಕಿಹೊಳಿ ಪುಷ್ಪ ಫೈರ್ ಅಲ್ಲ, ವೈಲ್ಡ್ ಫೈರ್ ಅಂತ ಡಿಕೆಶಿಗೆ ಟಕ್ಕರ್ ಕೊಡಲು ಮುಂದಾಗಿದ್ದಾರೆ. ಡಿಕೆಶಿ ಏನು ಮಾಡಿದ್ರು ಅದಕ್ಕೆ ತಿರುಮಂತ್ರ ಅನ್ನೋ ರೀತಿ ಸತೀಶ್ ರಣತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯಗೆ ಬೆಂಬಲವಾಗಿ ನಿಂತು ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತ ಇರೋ ಸತೀಶ್ ಮುಂದಿನ ಬಾರಿ ನಾನೇ ಸಿಎಂ, 2028ಕ್ಕೆ ನಂದೇ ಸಿಎಂ ಕುರ್ಚಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಆ ಮೂಲಕ ಡಿಕೆಶಿ ಸಿಎಂ ಸ್ಥಾನ ಈ ಬಾರಿಯೂ ಇಲ್ಲ, ಮುಂದಿನ ಬಾರಿಯೂ ಕೊಡಲ್ಲ ಅಂತ ಸತೀಶ್ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಸಾಹುಕಾರ್ ಸತೀಶ್ ದಲಿತ ಸಮಾವೇಶವನ್ನ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದಕ್ಕೂ ಡಿಕೆ ಶಿವಕುಮಾರ್ ಅವರೇ ಕಾರಣವಂತೆ. ಡಿಕೆಶಿ ಕಡೆಯಿಂದ ಸಮಾವೇಶಕ್ಕೆ ಬ್ರೇಕ್ ಬಿತ್ತಲ್ಲ, ಇದು ನಮಗೆ ಅವಮಾನ ಅಂತ ಅಖಾಡಕ್ಕಿಳಿದ ಸತೀಶ್ ಕೊನೆಗೆ ಹೈಕಮಾಂಡ್ಗೂ ಸೆಡ್ಡು ಹೊಡೆದು ಸಮಾವೇಶಕ್ಕೆ ಅನುಮತಿ ಪಡೆದುಕೊಂಡು ಬಂದಿದ್ದಾರೆ. ಇದರಿಂದ ಸಮಾವೇಶ ಸಮರದಲ್ಲಿ ಸಾಹುಕಾರ್ ಗೆದ್ದಿದ್ದು ಡಿಕೆ ಶಿವಕುಮಾರ್ಗೆ ಹಿನ್ನಡೆಯಾದಂತಾಗಿದೆ. ಸಮಾವೇಶದ ಮೂಲಕ ಸಿಎಂ ಪಟ್ಟಕ್ಕೆ ಗುರಿನ ಸಿದ್ದರಾಮಯ್ಯ ಶಕ್ತಿ ಹೆಚ್ಚಿಸಲು ಒಟ್ಟಾದ್ರ ದಲಿತ ನಾಯಕರು. ರಾಜ್ಯದಲ್ಲಿ ಕೆಲವು ದಿನಗಳಿಂದ ಸಿಎಂ ಚರ್ಚೆಗಳು ಜೋರಾಗಿವೆ. 2.5 ವರ್ಷಗಳ ನಂತರ ಅಧಿಕಾರ ಹಸ್ತಾಂತರ ಆಗಬಹುದು, ಸಿಎಂ ಬದಲಾವಣೆ ಆಗಬಹುದು ಅನ್ನೋದು ಕೆಲವರ ವಾದ. ಆದ್ರೆ ಸಿದ್ದು ಬೆಂಬಲಿಗ ಸಚಿವರು ಶಾಸಕರು ಮಾತ್ರ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ, ಅಧಿಕಾರ ಹಸ್ತಾಂತರ ಮಾಡ್ತೀವಿ ಅಂತ ಹೈಕಮಾಂಡ್ ನಮಗೆ ಹೇಳಿಲ್ಲ ಅಂತ ಸಿದ್ದು ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನಮಗೆ ಚುನಾವಣೆ ಶಾಸಕರು ಚುನಾವಣೆ ಮಾಡಿ CLP ನಾಯಕರನ್ನು ಆಯ್ಕೆ ಮಾಡಿದರು, ಮಾನ್ಯ ಸಿದ್ದರಾಮಯ್ಯನವ್ರನ್ನ. ಆ ಸಂದರ್ಭದಲ್ಲಿ ನಮಗೆ ಯಾರು ಏನು ಹೇಳಲಿಲ್ಲ, ನೀವು 2.5 ವರ್ಷಕ್ಕೆ ಮಾತ್ರ ಆಯ್ಕೆ ಮಾಡ್ತಾ ಇದ್ದೀವಿ, ಅವ್ರನ್ನ 2.5 ವರ್ಷಕ್ಕೆ ಬದಲಾಯಿಸ್ತೀವಿ ಅಂತ ಏನು ಹೇಳಿರಲಿಲ್ಲ. ನಾವು ಅಂದ್ಕೊಂಡಿದ್ದು ಅವರು 5 ವರ್ಷಕ್ಕೂ ಕೂಡ ಆಯ್ಕೆ ಮಾಡಿದ್ದಾರೆ ಅಂತೇಳಿ. ಅದನ್ನೇ ನಾವು ಮನಸ್ಸಲ್ಲಿ ಈಗಲೂ ಅದನ್ನೇ ಇಟ್ಕೊಂಡಿದ್ದೇವೆ. ಸೊ ಹಾಗಾಗಿ ಅವರಿಗೆ 5 ವರ್ಷ ಕಂಪ್ಲೀಟ್ ಮಾಡಿದ್ರೆ ಸ್ವಾಭಾವಿಕವಾಗಿ ಒಂದು ರೆಕಾರ್ಡ್ ಆಗುತ್ತೆ. ಅದು ನಾನೇ ಹೇಳಿದ್ದೀನಲ್ಲ, ಅವ್ರು ಆ ರೀತಿ ಹಾರೈಸ್ತೇನೆ. ಎಸ್, ಒಂದು ಕಡೆ ಬೆಂಬಲಿಗರು ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ, ಅವರು ದಾಖಲೆ ಮಾಡಲಿ ಅಂತ ಶುಭ ಹಾರೈಸ್ತಾ ಇದ್ರೆ, ಮತ್ತೊಂದು ಕಡೆ ಸ್ವತಃ ಸಿದ್ದರಾಮಯ್ಯ ಅವರೇ ಅರಸು ದಾಖಲೆಯನ್ನ ಮುರಿಯೋ ಬಯಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ಬೆಂಬಲಿಗರು ರಾಜಕೀಯ ನಿವೃತ್ತಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡೋ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಸಿಎಂ ಸ್ಥಾನ ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ಪರೋಕ್ಷವಾಗಿ ಸಂದೇಶ ಕೊಟ್ಟಿದ್ದಾರೆ. ಹೀಗೆ ಸಿದ್ದರಾಮಯ್ಯ ಮತ್ತು ಅವರ ಬಣದವರು ಸಿಎಂ ಕುರ್ಚಿಯನ್ನ ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರೆ, ಅತ್ತ ಡಿಕೆ ಶಿವಕುಮಾರ್ ಮಾತ್ರ ಪ್ರಯತ್ನ ವಿಫಲ ಆಗಬಹುದು, ಆದ್ರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ. ಸಿಎಂ ಸ್ಥಾನ ಸಿಗೋ ಬಗ್ಗೆ ದೇವರ ಮೇಲೆ ಭಾರ ಹಾಕಿದ್ದಾರೆ. ಮತ್ತೊಂದು ಕಡೆ ಹೈಕಮಾಂಡ್ ಅವರೇ ನನಗೆ ಅಧಿಕಾರ ಕೊಡಲಿದ್ದಾರೆ ಅನ್ನೋ ಭರವಸೆಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರಂತೆ. ಅದಕ್ಕೆ ಈಗ ಹೈಕಮಾಂಡ್ಗೂ ಸೆಡ್ಡು ಹೊಡೆಯಲು ತೀರ್ಮಾನಿಸಿರೋ ಬೆಂಬಲಿಗರು ದಲಿತ ಸಮಾವೇಶ, ಅಹಿಂದ ಸಮಾವೇಶಗಳ ಹೆಸರಲ್ಲಿ ಡಿಕೆಶಿ ಸಿಎಂ ಆಸೆಗೆ ಡೈನಮೈಟ್ ಇಡಲು ಮುಂದಾಗಿದ್ದಾರೆ. ಡಿಕೆಶಿ ಸಿಎಂ ಬದಲಾವಣೆ ಮಾತೆತ್ತಿದ್ರೆ ಸಾಕು, ಸಿದ್ದು ಬಣದವರು ದಲಿತ ಸಿಎಂ ಬಗ್ಗೆ ಧ್ವನಿ ಎತ್ತಲು ಸಿದ್ಧವಾಗಿದ್ದಾರೆ. ಇದ್ರೆ ಸಿದ್ದರಾಮಯ್ಯ ಸಿಎಂ ಆಗಿರಬೇಕು, ಅವರನ್ನ ಕೆಳಗೆ ಇಳಿಸೋದೇ ಆದ್ರೆ ದಲಿತರನ್ನ ಸಿಎಂ ಮಾಡಿ ಅಂತ ಬೇಡಿಕೆ ಮುಂದಿಡ್ತಾ ಇದ್ದಾರೆ. ಅದರಲ್ಲೂ ಮುಂದಿನ ಸಿಎಂ ನಾನೇ ಅಂತ ಸತೀಶ್ ಜಾರಕಿಹೊಳಿ ಹೇಳ್ಕೊಂಡು ಓಡಾಡ್ತಾ ಇದ್ದು, ಡಿಕೆಶಿ ಸಿಎಂ ಅಂತ ಹೆಸರೇ ಹೇಳದಂತೆ ಮಾಡಿಬಿಟ್ಟಿದ್ದಾರೆ. ಈಗ ದಲಿತ ಸಮಾವೇಶವನ್ನು ಡಿಕೆಶಿಗೆ ಸೆಡ್ಡು ಹೊಡೆಯುವುದಕ್ಕೆ ಮಾಡ್ತಾ ಇದ್ದು, ಅದೇ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೂ ಪ್ಲಾನ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಒಂದು ಏಟು ಕೊಟ್ರೆ ಸಿದ್ದು ಬೆಂಬಲಿಗರು 2 ಏಟು ಕೊಡ್ತಾ ಇದ್ದಾರೆ. ಡಿಕೆಶಿ ಪುಷ್ಪ ದಿ ಫೈರ್ ಅಂದ್ರೆ ಸತೀಶ್ ಅಂಡ್ ಟೀಮ್ ಪುಷ್ಪ ವೈಲ್ಡ್ ಫೈರ್ ಅಂತ ಇದ್ದಾರೆ. ಅವರು ಬ್ರೇಕ್ ಹಾಕಿಸಿದ್ರೆ ಇವರು ಪರ್ಮಿಷನ್ ತೆಗೆದುಕೊಂಡು ಬರ್ತಾ ಇದ್ದಾರೆ. ಡಿಕೆಶಿಗೆ ಸಿಎಂ ಪಟ್ಟ ಇಲ್ಲದಂತೆ ಮಾಡಿರೋ ಸಿದ್ದು ಬಣ ಈಗ ಡಿಕೆಶಿ ಅವರಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೂ ಕಿತ್ತುಕೊಳ್ಳೋ ಪ್ಲಾನ್ ಮಾಡಿದ್ಯಂತೆ.
ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸತೀಶ್ ಪಟ್ಟು. ಬಲ ಪ್ರದರ್ಶನಕ್ಕೆ ವೇದಿಕೆಯಾಗುತ್ತಾ ದಲಿತರ ಸಮಾವೇಶ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಎಂದಿದ್ದೇಕೆ ರಾಜಣ್ಣ. ಡಿಕೆಶಿ SC/ST ಸಮಾವೇಶ ಬೇಡ ಅಂದ್ರು, ಬ್ರೇಕ್ ಹಾಕಿಸಿದ್ರು. ಆದ್ರೂ ನಾವು ಮಾಡೇ ಮಾಡ್ತೀವಿ ಅಂತ ಪಟ್ಟು ಹಿಡಿದ ದಲಿತ ಸಚಿವರು ಈಗ ಸಮಾವೇಶ ಮಾಡಲು ಮುಂದಾಗಿದ್ದಾರೆ. ದಲಿತ ಸಮಾವೇಶದ ಮೂಲಕವೇ ಬಲ ಪ್ರದರ್ಶನ ಮಾಡಿ ಡಿಕೆಶಿಗೆ ಟಕ್ಕರ್ ಕೊಡಬೇಕು ಅಂತ ತೀರ್ಮಾನಿಸಿದ್ದಾರೆ. ಆದ್ರೆ ರಾಜಕೀಯದಲ್ಲಿ ಚಾಣಕ್ಯ ಎನ್ನಿಸಿಕೊಂಡಿರೋ ಡಿಕೆಶಿ ಇದನ್ನೆಲ್ಲ ನೋಡಿಕೊಂಡು ಸುಮ್ಮನಿರ್ತಾರ? ಖಂಡಿತ ಇರೋದಿಲ್ಲ. ಹಾಸನದ ಸಮಾವೇಶದ ರೂಪುರೇಷೆಯನ್ನ ಬದಲಾಯಿಸಿ ಹೈಜಾಕ್ ಮಾಡಿದಂತೆ ಈ ಸಮಾವೇಶವನ್ನೂ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು SC/ST ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದ್ದಂತೆ ಕೆಲವು ಸಚಿವರು ಅಲರ್ಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಚರ್ಚೆಗಳನ್ನ ಮಾಡಿದ್ದಾರೆ. ಈ ಹಿಂದೆ ಹಾಸನದಲ್ಲಾದಂತೆ ಆಗಬಾರದು, ಇದು ದಲಿತರ ಸಮಾವೇಶ, ದಲಿತರು ಅಹಿಂದ ವರ್ಗಗಳನ್ನ ಸೇರಿಸಿ ಬಲ ಪ್ರದರ್ಶನ ಮಾಡಬೇಕು, ಸಿದ್ದರಾಮಯ್ಯ ಶಕ್ತಿ ಹೆಚ್ಚಿಸಬೇಕು ಅಂತ ತೀರ್ಮಾನಿಸಿದ್ದಾರೆ. ಅದಕ್ಕೆ ಈಗ ಸಮಾವೇಶದ ಬಗ್ಗೆ ಚರ್ಚೆ ಮಾಡಲು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಅತ್ತ ಹೈಕಮಾಂಡ್ ಸಮಾವೇಶ ನಡೆಸಲು ಅನುಮತಿ ಕೊಡ್ತಾ ಇದ್ದಂತೆ ಇತ್ತ ಆಕ್ಟಿವ್ ಆದ ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ದಾರೆ. ಸಿದ್ದರಾಮಯ್ಯರ ಕಾವೇರಿ ನಿವಾಸಕ್ಕೆ ತೆರಳಿದ್ದ ಸತೀಶ್ ಸಿಎಂ ಭೇಟಿಯಾಗಿ ಸುಮಾರು 20 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ರು. ಸಿಎಂ ಜೊತೆ ಮಾತುಕತೆ ನಡೆಸಿ ಸತೀಶ್ ಮತ್ತು ಮಹದೇವಪ್ಪ ಒಂದೇ ಕಾರಲ್ಲಿ ತೆರಳಿದ್ದಾರೆ. ಸಮಾವೇಶ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಎಂಬುದರ ಬಗ್ಗೆಯೇ ಮಾತುಕತೆ ನಡೆದಿದೆಯಂತೆ. ದಲಿತ ಸಚಿವರಿಗೆ ಸಮಾವೇಶ ಮಾಡಿ ಅಂತ ಹೇಳಿರೋ ಹೈಕಮಾಂಡ್ ಅದನ್ನ ಪಕ್ಷದ ಕಡೆಯಿಂದಲೇ ಮಾಡಿ, ಯಾರದ್ದೋ ಜಾತ್ರೆ ಮಾಡೋದು ಬೇಡ ಅಂತ ಖಡಕ್ಕಾಗಿ ಹೇಳಿಬಿಟ್ಟಿದ್ಯಂತೆ. ದಲಿತ ಅಹಿಂದ ಸಮಾವೇಶ ಅಂದ್ರೆ ಅಲ್ಲಿ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನವಾಗುತ್ತೆ, ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಂತಿರುತ್ತೆ. ಅದಕ್ಕೆ ಪಕ್ಷದ ಕಡೆಯಿಂದಲೇ ಸಮಾವೇಶ ಮಾಡಿ ಅಂತ ಹೇಳಿದ್ಯಂತೆ. ಆ ಮೂಲಕ ಈ ಸಮಾವೇಶವನ್ನ ಹಾಸನದಲ್ಲಿ ಮಾಡಿದ ರೀತಿ ಮಾಡೋಕೆ ಹೈಕಮಾಂಡ್ ಹೇಳಿದೆ. ಇದರಿಂದ ಡಿಕೆಶಿ ಪ್ಲಾನ್ ಸಹ ಸಕ್ಸಸ್ ಆದಂತಾಗಿದೆ. ಇನ್ನು ದೆಹಲಿಗೆ ತೆರಳಿ ದಲಿತ ಸಮಾವೇಶಕ್ಕೆ ಅನುಮತಿ ಪಡೆದು ಬಂದಿರೋ ಸತೀಶ್ ಅದೇ ಸಮಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆಯೂ ಚರ್ಚೆ ಮಾಡಿದ್ದಾರಂತೆ. ಒಬ್ಬರಿಗೆ ಒಂದೇ ಹುದ್ದೆ ಎಂಬ ನಿಯಮದಡಿಯಲ್ಲಿ ಡಿಸಿಎಂ ಡಿಕೆಶಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಟುಕೊಡಬೇಕು ಅಂತ ಒತ್ತಾಯಿಸಿದ್ದಾರಂತೆ. ಇನ್ನು ಮೊನ್ನೆ ಖರ್ಗೆಯವರೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಸುಳಿವು ಕೊಟ್ಟಿದ್ದು, ಈಗ ಕಾಂಗ್ರೆಸ್ನಲ್ಲಿ ಯಾರು ಮುಂದಿನ ಅಧ್ಯಕ್ಷ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಸಿದ್ದು ಬಣದಲ್ಲೇ ಯಾರಾದರೊಬ್ಬರು ಕೆಪಿಸಿಸಿ ಅಧ್ಯಕ್ಷರಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆಯೂ ಮಾತಾಡಿದ ರಾಜಣ್ಣ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಿಭಾಯಿಸಲು ಸಿದ್ಧ ಅಂತ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡುವುದಾದ್ರೆ ನಾನು ನನ್ನ ಸಚಿವ ಸ್ಥಾನವನ್ನ ಬಿಡುತ್ತೇನೆ ಅಂತ ಹೇಳೋ ಮೂಲಕ ರಾಜಣ್ಣ ಅವರು ಡಿಕೆ ಶಿವಕುಮಾರ್ ಅವರಿಗೆ ಶಾಕ್ ನೀಡಿದ್ದಾರೆ. ಸದ್ಯ ದೆಹಲಿಯಲ್ಲಿರುವ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತಮಗೆ ನೀಡುವಂತೆ ಹೈಕಮಾಂಡ್ ನಾಯಕರಿಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗುತ್ತಿದೆ. ರಾಜಣ್ಣ ಅವರ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ದಲಿತ ಸಮಾವೇಶ ಮಾಡಲು ಕೆಪಿಸಿಸಿ ಅಧ್ಯಕ್ಷರನ್ನ ಕೇಳಬೇಕಾಗಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿರೋ ರಾಜಣ್ಣ, ಇಲ್ಲಿ ಕೆಪಿಸಿಸಿ ಅಧ್ಯಕ್ಷರು ದೊಡ್ಡವರೋ ಅಥವಾ ಎಐಸಿಸಿ ಅಧ್ಯಕ್ಷರು ದೊಡ್ಡವರೋ ಅಂತ ಪ್ರಶ್ನೆ ಮಾಡಿದ್ರು. ಆದ್ರೆ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿಯೇ ಈ ಸಮಾವೇಶ ನಡೆಯುತ್ತೆ. ಈ ಸಮಾವೇಶಕ್ಕಾಗಿ 3 ಜಿಲ್ಲೆಗಳಲ್ಲಿ ಪ್ಲಾನ್ ಮಾಡುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೈಕಮಾಂಡ್ ನಾಯಕರನ್ನೂ ಕರೆಯುತ್ತೇವೆ ಎಂದು ರಾಜಣ್ಣ ಹೇಳಿದ್ರು. ಒಟ್ಟಾರೆ ಪ್ರತಿ ಹಂತದಲ್ಲೂ ದಲಿತ ನಾಯಕರು ಡಿಕೆಶಿಗೆ ಟಕ್ಕರ್ ಕೊಡಲು ಮುಂದಾಗ್ತಾ ಇದ್ದು, ಅವರನ್ನ ಸಿಎಂ ಸ್ಥಾನದಿಂದ ದೂರ ಇಡಬೇಕು ಅಂತಲೇ ಇಷ್ಟೆಲ್ಲ ಮಾಡ್ತಾ ಇದ್ದಾರಂತೆ. ಸಮಾವೇಶದಲ್ಲೂ ಬಲ ಪ್ರದರ್ಶನ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದಲೂ ಶಿವಕುಮಾರ್ ಅವರನ್ನ ದೂರ ಇಡಲು ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ನಿರಂತರವಾಗಿ ಶ್ರಮ ವಹಿಸುತ್ತಿದ್ದು, ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ರೇಸ್ಗೆ ಬಂದಿದ್ದಾರೆ. ಇದನ್ನೆಲ್ಲ ಸೈಲೆಂಟ್ ಆಗಿ ಗಮನಿಸ್ತಾ ಇರೋ ಡಿಕೆಶಿ ತಮಗೆ ಡೈನಮೈಟ್ ಇಟ್ಟವರ ವಿರುದ್ಧ ರಣತಂತ್ರ ಹೆಣೆದಿರ್ತಾರೆ. ತಮ್ಮ ವಿರುದ್ಧ ತಿರುಗಿ ಬಿದ್ದವರಿಗೆ ಸರಿಯಾಗೇ ಡಿಚ್ಚಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ.